ನಾಳೆ ಶನಿವಾರ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಡಿಕೆ ಬೆಳೆಗಾರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಮಂತ್ರಿಗಳು, ಹಾಗೆ ರಾಜ್ಯ ತೋಟಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು, ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು, ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು, ನಮ್ಮ ಪಕ್ಕದ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅರ್ಗ ಜ್ಞಾನೇಂದ್ರ ಅವರು, ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂತ ಇನ್ನೂ 16 ಜನ ಪ್ರಮುಖ ನಾಯಕರು ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಪೂರ್ಣ ಪ್ರಮಾಣದ ಸಿದ್ಧತೆ ನಡೀತಿದ್ದು, ಅಂತಿಮ ಹಂತದ ಸಿದ್ಧತೆ ನಡೀತಾ ಇದ್ಬಿಟ್ಟು 5,000 ರೈತರು ಕೂರ್ಲಿಕ್ಕೆ ಏನ್ ಬೇಕು ಆ ಎಲ್ಲ ಆಸನದ ವ್ಯವಸ್ಥೆಗಳಾಗ್ತಾ ಇದೆ. 5,000 ಆಸನಗಳನ್ನ ರೈತರು ಕೂರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಈ ಪೆಂಡಾಲ್ ಅಕ್ಕಪಕ್ಕದಲ್ಲಿ. ಅದರ ಜೊತೆನಲ್ಲಿ ನಮ್ಮ ಏನು ಕೃಷಿ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನ ಇದೆ, ಅಲ್ಲೂ ಕೂಡ ಹತ್ತತ್ರ 3,000 ರಿಂದ 4,000 ಜನ ರೈತರು ಆ ಭಾಗದಲ್ಲಿ ವಸ್ತು ಪ್ರದರ್ಶನವನ್ನು ನೋಡುವಂಥ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಅದರ ಜೊತೆಯಲ್ಲಿ ನಾವು ಏಕಕಾಲಕ್ಕೆ 5,000 ಜನರು ಊಟ ಮಾಡೋದಕ್ಕೆ ಏನು ಬೇಕು ಯಾವುದೇ ಥರದ ಅವ್ಯವಸ್ಥೆ ಆಗದ ರೀತಿಯಲ್ಲಿ ಹತ್ತತ್ರ 30 ಕೌಂಟರ್ಗಳ ಮೂಲಕ ವ್ಯವಸ್ಥಿತವಾಗಿ ಊಟದ ವಿಭಾಗವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸೋದೇನಂತಂದರೆ, ಎಲ್ಲ ರೀತಿಯ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡೆದಿದೆ. ತಾವೆಲ್ಲರೂ ಕೂಡ ಶಾಂತವಾಗಿ, ಅದು ವಸ್ತು ಪ್ರದರ್ಶನ ಇರ್ಬೋದು, ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿರ್ಬೋದು, ಊಟ ಉಪಹಾರದ ವ್ಯವಸ್ಥೆಯಲ್ಲಿ ಇರ್ಬೋದು, ಎಲ್ಲೂ ಕೂಡ ಯಾರಿಗೂ ಕೂಡ ಕೊರತೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ಕಾದ್ಬಿಟ್ಟಾದ್ರೂ ಸರಿನೇ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಊಟ ಮಾಡೋಂಥದ್ದಾಗಲಿ ಎಲ್ಲೂ ಕೂಡ ಯಾವುದೇ ವಿಭಾಗದಲ್ಲಿ ನೂಕುನುಗ್ಗಲುಗಳನ್ನು ಯಾರೂ ಕೂಡ ಸಾರ್ವಜನಿಕರು ಮಾಡಬಾರ್ದು ಅಂತಕ್ಕಂಥದ್ದನ್ನು ವಿನಂತಿಸ್ತಾ ಇದ್ದೇನೆ. ಮತ್ತೆ ಈಗಾಗಲೇ ರಕ್ಷಣಾ ವಿಭಾಗದಲ್ಲಿ ಈಗಾಗಲೇ ಸ್ಥಳೀಯ ಪೊಲೀಸ್ನವರು ಬಂದ್ಬಿಟ್ಟು ಎಲ್ಲ ಒಂದು ಬಾರಿ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಇನ್ನೇನು ಸಂಜೆ 5 ಗಂಟೆಗೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ Z+ ಭದ್ರತೆ ಇರೋದ್ರಿಂದ ನಮ್ಮ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡ ಈಗ ಸಂಜೆ 5 ಗಂಟೆಗೆ ಬರೋರಿದ್ದಾರೆ. ಅವರು ಬಂದ ನಂತರ ಉಳಿದಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಏನಾಗಬೇಕು ಅದೆಲ್ಲದೂ ಕೂಡ ಆಗುತ್ತೆ. ನಮ್ಮ ಪ್ರಮುಖರಿಗೆ, ಕೋಆಪರೇಟಿವ್ ಮತ್ತು ಬೆಳೆಗಾರರಿಗೆ ಎಲ್ಲರಿಗೂ ಕೂಡ ವಿಶೇಷವಾದ ಆಹ್ವಾನವನ್ನು ಕೊಟ್ಟಿದ್ದೇವೆ. ಬೆಳೆಗಾರರಿಗೆ ಮನೆಗೆ ತಲುಪಿಸುವ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ತಲುಪಿಸಿದ್ದೇವೆ. ಒಟ್ಟಾರೆ ನಾಳೆ 15,000ಕ್ಕೂ ಅಧಿಕ ರೈತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅನ್ನೋ ನಂಬಿಕೆ ಇದೆ. ಈ ಮೂಲಕ ಹೇಳೋದಂತಂದ್ರೆ, ನಾಳೆ ಎಲ್ಲ ರೈತ ಬಾಂಧವರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.